ಬಂದಿದ್ದಕ್ಕೆ ಮೊದಲಾಗಿ USD ಇಂದ ನಮ್ಮ ಕ್ಯಾಪ್ಟನ್ ಥ್ಯಾಂಕ್ ಯು ಸೋ ಮಚ್. ಹಾ $, ಅನ್ಕೋಬಾರ್ದು, ಉಪೇಂದ್ರ ಸ್ಕೂಲ್ ಆಫ್ ಡ್ರಾಮಾ ನಿಜವಾಗ್ಲು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಂದರ್ ಫಾರ್ ಆಲ್ವೇಸ್ ಬೀಯಿಂಗ್ ಮೈ ಲಕ್ಕಿ ಚಾರ್ಮ್ ಅಂಡ್ ತುಂಬಾ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿತಿ, ಪ್ರವೀಣ್ ಸರ್, ರಾಜ್ ಸರ್ ಇಸ್ ಹಿಯರ್, ವಿಜಯ್ ಸರ್ ಅಂಡ್ ಚರಣ್ ಅವರು, ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್ ನಾನು ತುಂಬಾ ಜಾಸ್ತಿ ಮಾತಾಡಲ್ಲ, ನೀವು ತುಂಬಾ ಟೈಮಿಂದ ಕೂತಿದ್ದೀರಾ. ಮುಖ್ಯವಾಗಿ ಕ್ಯಾರೆನ್ ನನಗೆ ನರೇಷನ್ ಝೂಮ್ ಅಲ್ಲಿ ಮಾಡಿದ್ಲು, ಬಟ್ ಒಂದ್ಸತಿನೂ ಸ್ಕ್ರಿಪ್ಟ್ ನೋಡ್ಲಿಲ್ಲ, ಒಂದ್ಸತಿನೂ ಬ್ಲಿಂಕ್ ಮಾಡ್ಲಿಲ್ಲ. ಐ ಥಿಂಕ್ 1 hour ಇಡೀ ಸ್ಕ್ರಿಪ್ಟ್ ನ ಅವ್ರ ಹಾರ್ಟ್ ಅಲ್ಲಿ ಮೈಂಡ್ ಅಲ್ಲಿ ಇತ್ತು. ಅಲ್ಲಿಂದಾನೇ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರ ಬಗ್ಗೆ. ತುಂಬಾ ಡೀಟೇಲ್ಡ್ ಆಗಿ ತುಂಬಾ ಕ್ಲಾರಿಟಿಯಿಂದ ನನಗೆ ಸ್ಕ್ರಿಪ್ಟ್ ಹೇಳಿದ್ರು. ನನಗೆ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು. ಬಟ್ ಒಂದು ಕನ್ಫ್ಯೂಷನ್ ಇತ್ತು, ನಾನ್ ಯಾಕೆ ಅಂತ. ನಾನು ಅದನ್ನ ಕೇಳಿದೆ, ಬಿಕಾಸ್ ಯಾರು ಅದು ಯೂಶುವಲಿ ನಾವು ಕಾಸ್ಟಿಂಗ್ ಮಾಡಿದಾಗ ಒಂದು ಟಿಪಿಕಲ್ ಈ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗತ್ತೆ ಅಂತ ಇರುತ್ತೆ. ಸೊ ನಾನು ಕೇಳಿದೆ, ನನ್ಗೆ ಯಾಕೆ ಆಯ್ಕೆ ಮಾಡ್ಬೇಕು ಅಂತ ಇದಕ್ಕೆ ಅಂತ. ಶಿ ಸೆಡ್, ನನ್ ನಿಮ್ ಗ್ರೇಸ್ ಬೇಕು ಮೇಡಮ್, ಆಕ್ಚುಲಿ ನಾನು ಟಿಪಿಕಲ್ ಕಾಸ್ಟಿಂಗ್ ಬೇಡ, ನನಗೆ ನಿಮ್ ಮ್ಯಾನರಿಸಮ್ಸ್, ನಿಮ್ ಗ್ರೇಸ್ ಬೇಕು. ಐ ರಿಮೆಂಬರ್ ಯು ಸೆಡ್ ದಟ್ ಟು ಮೀ. ಅಂಡ್ ಸೊ ನನಗೆ ತುಂಬಾ ಖುಷಿ ಆಯ್ತು. ಆಸ್ ಅ ಕ್ಯಾರೆಕ್ಟರ್ ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸ್ತು ಆಸ್ ಅನ್ ಆಕ್ಟರ್ ಇದು ಮಾಡ್ಬೇಕಂತ. ಅದ್ರ ಜೊತೆಗೆ ಅಫ್ಕೋರ್ಸ್ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡೋದು, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅವ್ರ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್. ಅವರು ಕೂಡ ಐ ಡೋಂಟ್ ಥಿಂಕ್ ಒಂದೇ ಸತಿ ಸ್ಕ್ರಿಪ್ಟ್ ನೋಡಿದ್ರು. ನಾವು ಶೂಟಿಂಗ್ ಮಾಡಿದಾಗ ಇಡೀ ಸ್ಕ್ರಿಪ್ಟ್ ಬೈ ಹಾರ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಹ್ಯಾವ್ ಟು ರಿಯಲಿ ಸ್ಟೆಪ್ ಅಪ್ ಫಾರ್ ದಿಸ್ ಮೂವಿ. ಪ್ರತಿಯೊಂದು ನನ್ನ ಡೈಲಾಗ್ಸ್ ಆಗ್ಲಿ, ಅವ್ರ ಡೈಲಾಗ್ಸ್ ಆಗ್ಲಿ, ಎಲ್ರದ್ದು ಡೈಲಾಗ್ಸ್ ಆಗ್ಲಿ, ಅವ್ರಿಗೆ ಎಲ್ಲಾ ಜ್ಞಾಪಕ ಇತ್ತು, ಬೈ ಹಾರ್ಟ್ ಆಗಿತ್ತು. ಅಂಡ್ ಕಟ್ ಆದ್ಮೇಲೆ ಅವ್ರ ಕ್ಯಾರೆಕ್ಟರ್ ಅಲ್ಲಿನೇ ಇರೋದು ಯಾವಾಗ ಈ ಶೂಟಿಂಗ್ ಅಲ್ಲಿ. ಸೊ ಕ್ಯಾರೆಕ್ಟರ್ ಇಂದ ಆಚೆ ಬಂದೇ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಮೂವಿ ಮುಗಿಸಾದ್ಮೇಲೆ ಅವ್ರಿಗೆ ನಾನು ಈ ಗೆಟಪ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಅದ್ ನಾನು ತುಂಬಾ ಕಲ್ತಿದ್ದೀನಿ. ಐ ಮೀನ್ ಐ ಆಲ್ವೇಸ್ ಸೇ ದಟ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಕಲಿತಾ ಇದ್ದೀನಿ. 25 ವರ್ಷ ಆಗಿದೆ, 50 ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ, ಆದ್ರೂ ಐ ಆಮ್ ಸ್ಟಿಲ್ ಲರ್ನಿಂಗ್. ಅಂಡ್ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ಇಂಥ ನ್ಯೂ ಫಿಲ್ಮ್ ಮೇಕರ್ಸ್ ವಿಲ್ ಗಿವ್ ಆಪರ್ಚುನಿಟೀಸ್ ಲೈಕ್ ದಿಸ್ ಅಂತ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಯಂಗ್ ಫಿಲ್ಮ್ ಮೇಕರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಅವ್ರದ್ದು ಎನರ್ಜಿ ಆಗ್ಲಿ, ಅವ್ರದ್ದು ಥಾಟ್ಸ್ ಆಗ್ಲಿ ತುಂಬಾ ಬೇರೆ ತರ ಇದೆ. ಅಂಡ್ ಐ ಫೀಲ್ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ರಾಜು ಅವರಿದ್ರು, ತುಂಬಾ ಗೈಡ್ ಮಾಡಿದ್ರು. ಮುಖ್ಯವಾಗಿ ಈ ಸಬ್ಜೆಕ್ಟ್ ಅಲ್ಝೈಮರ್ಸ್ ಬಗ್ಗೆ ಐ ಥಿಂಕ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಆಕ್ಚುಲಿ. ಲೈಕ್ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಜನ ವಯಸ್ಸಾಗಿರೋರು ಇರ್ತಾರೆ, ಮರು ಅಂತಾರೆ. ಬಟ್ ಅದು ಕ್ಲಿನಿಕಲಿ ಯಾವಾಗ ಮರುವಿಂದ ಅಲ್ಝೈಮರ್ಸ್ ಆಗುತ್ತೆ ಅಥವಾ ಡಿಮೆನ್ಷಿಯಾ ಆಗುತ್ತೆ ಅಂತ ಅದು ಒಂದು ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಈ ಮೂವಿನಲ್ಲಿ. ಕ್ಲಿನಿಕಲಿ ಅಲ್ಝೈಮರ್ಸ್ ಜಾಸ್ತಿ ಆಗ್ತಾ ಯಾವ ತರ ಆಗತ್ತೆ ಒಬ್ರಿಗೆ. ಸೊ ಐ ಥಿಂಕ್ ಎಲ್ರಿಗೂ ಇದು ಗೊತ್ತಾಗ್ಬೇಕು. ಇದು ಒಂದು ಎಜುಕೇಶನಲ್ ಕೂಡ ಸ್ವಲ್ಪ. ಅದ್ರ ಜೊತೆಲಿ ಕೇರ್ ಗಿವರ್ಸ್ ಲೈಫ್ ಅಲ್ಲಿ ಏನ್ ಸಮಸ್ಯೆಗಳಿರುತ್ತೆ, ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತೆ, ಅವರು ಯಾವ ಸಮಸ್ಯೆಯಿಂದ ಆಚೆ ಬಂದು ಕೇರ್ ಕೊಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಎಂಪತಿ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ಈ ಮೂವಿಯಿಂದ. ಸೊ ತುಂಬಾ ವಿಷಯಗಳಿದೆ ಮೂವಿನಲ್ಲಿ. ಅದ್ರ ಜೊತೆಲಿ ಒಂದು ಬರೀ ಡಾಕ್ಯುಮೆಂಟ್ರಿ ತರ ಅಲ್ಲ ಅನ್ಕೋಬೇಡಿ, ಇದರಲ್ಲಿ ಲೈಟ್ ಮೂಮೆಂಟ್ಸ್ ಕೂಡ ಇದೆ, ಫ್ರೆಂಡ್ಶಿಪ್ ಇದೆ, ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಕೂಡ ಇದೆ. ಸೊ ಇಟ್ ವಾಸ್ ಓವರ್ ಆಲ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಾವು ಕನ್ನಡ ಅಂಡ್ ಹಿಂದಿ ವರ್ಷನ್ ಮಾಡಿದೀವಿ. ಅಂಡ್ ಫಸ್ಟ್ ಟೈಮ್ ಐ ಥಿಂಕ್ ನನ್ನ ಸಿನಿಮಾ ಕಾನ್ಸ್ಗೆ ಪ್ರೀಮಿಯರ್ ಆಗ್ತಿದೆ ಅಂತ ತುಂಬಾ ಖುಷಿ ಆಗಿದೆ. So it's a big honor and I'm so proud of my team and thank you so much.